ಇನ್ನು ಉಡುಪಿಯ ಉಪ್ಪೂರಿನಲ್ಲಿ ಶಾಲೆಗೆ ನೀರು ನುಗ್ಗಿದ ಪರಿಣಾಮವಾಗಿ ಅಲ್ಲೂ ಕೂಡ ದೊಡ್ಡ ಸಮಸ್ಯೆ ಆಗಿದೆ. ರಾಷ್ಟ್ರೀಯ ಹೆದ್ದಾರಿ 66ರ ಪಕ್ಕದಲ್ಲೇ ರಸ್ತೆ ಇದೆ. ಅದರ ಪಕ್ಕದಲ್ಲೇ ಮತ್ತೊಂದು ಶಾಲೆ ಇದೆ. ಸೊ ಅದರ ತಗ್ಗು ಪ್ರದೇಶ ಆಗಿರುವಂಥ ಕಾರಣಕ್ಕಾಗಿ ಆ ನೀರು ಈಗ ಶಾಲೆಯ ಆವರಣಕ್ಕೆ ನುಗ್ಗಿದೆ. ಮಡಿಸಾಲು ಹೊಳೆ ಉಕ್ಕಿದಂಥ ಪರಿಣಾಮವಾಗಿ ಆ ಶಾಲೆ ಜಲಾವೃತ ಆಗಿರುವಂಥದ್ದನ್ನು ನೀವಿಲ್ಲಿ ನೋಡಬಹುದಾಗಿದೆ. ಕೇಳಿ ಇವತ್ತು ಸೋಮವಾರ ಇನ್ನೇನು ಶಾಲೆ ಎಲ್ಲ ಆರಂಭ ಮಂಗಳವಾರ ಇನ್ನೇನು ಶಾಲೆ ಎಲ್ಲ ಆರಂಭ ಆಗಬೇಕಾಗಿರುವಂಥ ಸಂದರ್ಭ. ಬಟ್ ಕೆಲವು ಕಡೆ ಕ್ಲಾಸಸ್ಗೆಲ್ಲ ರಜಾ ಕೊಟ್ಟಿದ್ದಾರೆ, ಹೌದು. ಬಟ್ ನಿನ್ನೆನೂ ಸರಿಯಾಗಿ ಇಲ್ಲಿ ಕ್ಲಾಸಸ್ ಆಗಿಲ್ಲ ಅಂತೆ ಸೋಮವಾರ. ಇವತ್ತು ಸರಿಯಾಗಿ ಕ್ಲಾಸಸ್ ಮಾಡೋಕ್ಕೆ ಆಗ್ತಾ ಇಲ್ಲ. ಕಾರಣ ಅಂತಂದರೆ ಹೀಗೆ ನೀರು ನಿಂತಿರುವಂಥದ್ದು ಪರಿಣಾಮವಾಗಿ. ಪ್ರಜ್ವಲ್, ನಾವು ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಬೋಣ. ಉಡುಪಿ ನಗರದ ಹೊರವಲಯ ಆಗಿರುವಂಥ ಉಪ್ಪೂರು ಪ್ರದೇಶದಲ್ಲಿದ್ದೇವೆ. ಮಳೆಯಿಂದಾಗಿ ಶಾಲೆಗೆ ನೀರು ನುಗ್ಗಿರುವಂಥ ಘಟನೆ ಕೂಡ ನಡೆದಿರುವಂಥದ್ದು ನಾವು ಗಮನಿಸಬಹುದು. ಪ್ರತಿ ಮಳೆಗಾಲ ಬಂದ ಸಂದರ್ಭದಲ್ಲಿ ಕೂಡ ಇದೇ ರೀತಿಯ ಸಮಸ್ಯೆ ಈ ಭಾಗದಲ್ಲಿ ಉಂಟಾಗುತ್ತೆ. ಒಂದು ಕಡೆಯಲ್ಲಿ ಸ್ವರ್ಣ ನದಿ ಹರಿಯುತ್ತೆ, ಮತ್ತೊಂದು ಬದಿಯಲ್ಲಿ ಮಡಿಸಾಲು ನದಿ ಹರಿಯುತ್ತೆ. ಆ ಒಂದು ಸಂದರ್ಭದಲ್ಲಿ ಈ ಒಂದು ಎರಡು ಪ್ರದೇಶಗಳು ಕೂಡ ಆ ಒಂದು ನದಿ ಸೇರುವ ಜಾಗ ಆಗಿರೋದ್ರಿಂದ ಈ ರೀತಿಯ ಸಮಸ್ಯೆ ಪ್ರತಿ ವರ್ಷ ಉಂಟಾಗುತ್ತೆ. ನಾವು ಗಮನಿಸಬಹುದು ಎಷ್ಟರ ಮಟ್ಟಿಗೆ ನೀರಿನ ಮಟ್ಟ ಇದೆ ಎಂಬುದನ್ನು ಕೂಡ ನಾವು ಗಮನಿಸ್ತಾ ಹೋಗ್ಬೋದು. ಯಾಕಂದ್ರೆ ಪ್ರತಿ ಮಳೆಗಾಲ ಬಂದ ಸಂದರ್ಭದಲ್ಲಿ ಕೂಡ ಈ ಒಂದು ತಗ್ಗು ಪ್ರದೇಶ ಏನು ಉಪ್ಪೂರು ಏನಿದೆ ಅದು ಜಲಾವೃತ ಆಗುತ್ತೆ. ಈ ಶಾಲೆಗಳಿಗೆ ಕೂಡ ನೀರು ನುಗ್ಗಿ ಸಾಕಷ್ಟು ಸಮಸ್ಯೆಗಳಾಗುತ್ತೆ. ಜಿಲ್ಲಾಡಳಿತ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಿದ್ರಿಂದ ಯಾವುದೇ ಒಂದು ಅನಾಹುತ ಆಗುವಂಥ ಸಾಧ್ಯತೆಗಳು ಕೂಡ ಕಡಿಮೆ ಆಗಿರುವಂಥ ಕೆಲವೊಂದು ಪ್ರದೇಶಗಳು ಈಗಾಗಲೇ ಜಲಾವೃತ ಆಗಿರುವಂಥದ್ದು, ಅದರಲ್ಲಿ ಪ್ರಮುಖವಾಗಿ ಉಪ್ಪೂರು ಪ್ರದೇಶ. ಆ ನಿಟ್ಟಿನಲ್ಲಿ ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಇಲ್ಲಿಯ ಅಧ್ಯಕ್ಷರು ಅಂದರೆ ಈ ಉಪ್ಪೂರು ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ. ಅವರನ್ನ ಮಾತಾಡಿಸ್ತಾ ಹೋಗುವ. ಸ್ವಲ್ಪ ಮಳೆ ಬಂದರೂ ಇಲ್ಲ ನೀರು ತುಂಬಿಕೊಳ್ಳುತ್ತದೆ, ಯಾವತ್ತು ಇದೇ ರೀತಿ ಇರ್ತದೆ. ಇದನ್ನ ಸ್ವಲ್ಪ ಸರಿಪಡಿ ಯಾವತ್ತು ನಾವು ಹೇಳ್ತಾ ಉಂಟು ಸರ್ಕಾರಕ್ಕಾಗಲಿ ಅನುದಾನಗಳು ಬರಲಿಲ್ಲ. ಸ್ವಲ್ಪ ಎತ್ತರವಾಗ ಮಣ್ಣು ಹಾಕಿ ಏರಿಸಿ ಅದನ್ನ ರಸ್ತೆ ಲೆವೆಲ್ ಮಕ್ಕಳಿಗೆ ಹೋಗುವ ಹಾಗೆ ಮಾಡಿದ್ರೆ ಅಂಥದ್ದೇನು ತೊಂದರೆಗಳಾಗೋದಿಲ್ಲ. ಆ ಅನುದಾನ ಒಂದು ತಡೆಗೋಡೆಗೆ ಮಣ್ಣು ಹಾಕ್ಲಿಕ್ಕೆಲ್ಲ ಕೊಟ್ಟರೆ ಸ್ವಲ್ಪ ನಮಗೆ ಉತ್ತಮವಾಗ್ತದೆ. ಇದರ ಬಗ್ಗೆ ಸಮಸ್ಯೆ ಆಲಿಸದಿರುವುದು ಕೂಡ ಇದಕ್ಕೆ ದೊಡ್ಡ ಸಮಸ್ಯೆ ಅಂತ ಇಲ್ಲಿ ಅಧ್ಯಕ್ಷರು ಕೂಡ ಹೇಳಿರುವಂಥದ್ದು. ಈ ನಿಟ್ಟಿನಲ್ಲಿ ಅಂದರೆ ಇನ್ನೂ ಕೂಡ ಮಳೆ ಆಗುವ ಸಾಧ್ಯತೆ ಇರುವಂಥದ್ದು. ಈ ಭಾಗದಲ್ಲಿ ಮತ್ತೆ ನೀರಿನ ಮಟ್ಟ ಮತ್ತಷ್ಟು ಏರಿಕೆ ಆಗುವ ಸಾಧ್ಯತೆ ಇದೆ. ಆದರೆ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಿದ್ರಿಂದ ದೊಡ್ಡ ಸಮಸ್ಯೆ ಒಂದು ತಪ್ಪಿದೆ ಅಂತಲೇ ಹೇಳ್ಬೋದು. ಕ್ಯಾಮರಾಮ್ಯಾನ್ ರಾಮ್ ಜೊತೆ ಪ್ರಜ್ವಲ್ ಅಮೀನ್, TV9 ಉಡುಪಿ.